7 ಸದಸ್ಯರನ್ನ ನೇಮಕ ಮಾಡಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮಾಜಿ R&AW ಜೋಶಿ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. PM ಸಿನ್ಹಾ, ನಿವೃತ್ತ ಮಾಜಿ ಪಶ್ಚಿಮ ಏರ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ AK ಸಿಂಗ್, ನಿವೃತ್ತ ದಕ್ಷಿಣ ಆರ್ಮಿ ಕಮಾಂಡರ್ ರಿಯರ್ ಅಡ್ಮಿರಲ್ ಮೌಂಟಿ ಖನ್ನಾ ಇವರೆಲ್ಲರೂ ಕೂಡ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಒಟ್ಟು 7 ಜನ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಈ ರೀತಿ ಪುನರ್ರಚನೆ ಆಗಿರೋದು. ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಇಡೀ ದೇಶ ಪ್ರತೀಕಾರದ ಬಗ್ಗೆ ಒಕ್ಕೊರಲ ಆಗ್ರಹಿಸ್ತಾ ಇದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಮಾಡಬೇಕು. ಇದು ಸದಾವಕಾಶ, ಒಳ್ಳೆ ಟೈಮ್. POKನ ಕ್ಯಾಪ್ಚರ್ ಮಾಡಬೇಕು, ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡಬೇಕು, ಈ ಉಗ್ರವಾದಿಗಳ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಬೇಕು. ಭಾರತೀಯ ಸೇನೆ 100ಕ್ಕೆ 100ರಷ್ಟು ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸ, ಅಚಲ ನಂಬಿಕೆ ಇಡೀ ದೇಶದಲ್ಲಿ. ಅದಕ್ಕೆ ಪೂರಕ ಅನ್ನುವಂತೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. 4ನೇ ಮೀಟಿಂಗ್ ನಡೀತಾ ಇರೋದು ವೀಕ್ಷಕರೇ. 3 ಮೀಟಿಂಗ್ಗಳು ಮುಗಿದ್ವು, ಈಗ 4ನೇ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ. ಪಾಕಿಸ್ತಾನಕ್ಕಿದೆ ಮಾರಿ ಹಬ್ಬ. ಏಳು ಸದಸ್ಯರನ್ನ ನೇಮಕ ಮಾಡಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮಾಜಿ R&AW ಜೋಶಿ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. PM ಸಿನ್ಹಾ, ನಿವೃತ್ತ ಮಾಜಿ ಪಶ್ಚಿಮ ಏರ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ AK ಸಿಂಗ್, ನಿವೃತ್ತ ದಕ್ಷಿಣ ಆರ್ಮಿ ಕಮಾಂಡರ್ ರಿಯರ್ ಅಡ್ಮಿರಲ್ ಮೌಂಟಿ ಖನ್ನಾ ಇವರೆಲ್ಲರೂ ಕೂಡ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಒಟ್ಟು 7 ಜನ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಈ ರೀತಿ ಪುನರ್ರಚನೆ ಆಗಿರೋದು. ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಇಡೀ ದೇಶ ಪ್ರತೀಕಾರದ ಬಗ್ಗೆ ಒಕ್ಕೊರಲ ಆಗ್ರಹಿಸ್ತಾ ಇದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಮಾಡಬೇಕು. ಇದು ಸದಾವಕಾಶ, ಒಳ್ಳೆ ಟೈಮ್. POKನ ಕ್ಯಾಪ್ಚರ್ ಮಾಡಬೇಕು, ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡಬೇಕು, ಈ ಉಗ್ರವಾದಿಗಳ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಬೇಕು. ಭಾರತೀಯ ಸೇನೆ 100ಕ್ಕೆ 100ರಷ್ಟು ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸ, ಅಚಲ ನಂಬಿಕೆ ಇಡೀ ದೇಶದಲ್ಲಿ. ಅದಕ್ಕೆ ಪೂರಕ ಅನ್ನುವಂತೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. 4ನೇ ಮೀಟಿಂಗ್ ನಡೀತಾ ಇರೋದು ವೀಕ್ಷಕರೇ. 3 ಮೀಟಿಂಗ್ಗಳು ಮುಗಿದ್ವು, ಈಗ 4ನೇ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ. ಪಾಕಿಸ್ತಾನಕ್ಕಿದೆ ಮಾರಿ ಹಬ್ಬ. ಏಳು ಸದಸ್ಯರನ್ನ ನೇಮಕ ಮಾಡಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮಾಜಿ R&AW ಜೋಶಿ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. PM ಸಿನ್ಹಾ, ನಿವೃತ್ತ ಮಾಜಿ ಪಶ್ಚಿಮ ಏರ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ AK ಸಿಂಗ್, ನಿವೃತ್ತ ದಕ್ಷಿಣ ಆರ್ಮಿ ಕಮಾಂಡರ್ ರಿಯರ್ ಅಡ್ಮಿರಲ್ ಮೌಂಟಿ ಖನ್ನಾ ಇವರೆಲ್ಲರೂ ಕೂಡ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಒಟ್ಟು 7 ಜನ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಈ ರೀತಿ ಪುನರ್ರಚನೆ ಆಗಿರೋದು. ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಇಡೀ ದೇಶ ಪ್ರತೀಕಾರದ ಬಗ್ಗೆ ಒಕ್ಕೊರಲ ಆಗ್ರಹಿಸ್ತಾ ಇದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಮಾಡಬೇಕು. ಇದು ಸದಾವಕಾಶ, ಒಳ್ಳೆ ಟೈಮ್. POKನ ಕ್ಯಾಪ್ಚರ್ ಮಾಡಬೇಕು, ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡಬೇಕು, ಈ ಉಗ್ರವಾದಿಗಳ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಬೇಕು. ಭಾರತೀಯ ಸೇನೆ 100ಕ್ಕೆ 100ರಷ್ಟು ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸ, ಅಚಲ ನಂಬಿಕೆ ಇಡೀ ದೇಶದಲ್ಲಿ. ಅದಕ್ಕೆ ಪೂರಕ ಅನ್ನುವಂತೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. 4ನೇ ಮೀಟಿಂಗ್ ನಡೀತಾ ಇರೋದು ವೀಕ್ಷಕರೇ. 3 ಮೀಟಿಂಗ್ಗಳು ಮುಗಿದ್ವು, ಈಗ 4ನೇ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ. ಪಾಕಿಸ್ತಾನಕ್ಕಿದೆ ಮಾರಿ ಹಬ್ಬ. ಏಳು ಸದಸ್ಯರನ್ನ ನೇಮಕ ಮಾಡಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮಾಜಿ R&AW ಜೋಶಿ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. PM ಸಿನ್ಹಾ,
ನಿವೃತ್ತ ಮಾಜಿ ಪಶ್ಚಿಮ ಏರ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಎಕೆ ಸಿಂಗ್, ನಿವೃತ್ತ ದಕ್ಷಿಣ ಆರ್ಮಿ ಕಮಾಂಡರ್ ರಿಯರ್ ಅಡ್ಮಿರಲ್ ಮೌಂಟಿ ಖನ್ನಾ ಇವರೆಲ್ಲರೂ ಕೂಡ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಒಟ್ಟು 7 ಜನ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಈ ರೀತಿ ಪುನರ್ರಚನೆ ಆಗಿರೋದು. ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಇಡೀ ದೇಶ ಪ್ರತೀಕಾರದ ಬಗ್ಗೆ ಒಕ್ಕೊರಲಿಂದ ಆಗ್ರಹಿಸ್ತಾ ಇದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಮಾಡಬೇಕು. ಇದು ಸದಾವಕಾಶ, ಒಳ್ಳೆ ಟೈಮ್. ಪಿಒಕೆನ ಕ್ಯಾಪ್ಚರ್ ಮಾಡಬೇಕು, ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡಬೇಕು, ಈ ಉಗ್ರವಾದಿಗಳ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಬೇಕು. ಭಾರತೀಯ ಸೇನೆ 100ಕ್ಕೆ 100ರಷ್ಟು ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸ, ಅಚಲ ನಂಬಿಕೆ ಇಡೀ ದೇಶದಲ್ಲಿ. ಅದಕ್ಕೆ ಪೂರಕ ಅನ್ನುವಂತೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. 4ನೇ ಮೀಟಿಂಗ್ ನಡೀತಾ ಇರೋದು ವೀಕ್ಷಕರೇ. 3 ಮೀಟಿಂಗ್ಗಳು ಮುಗಿದ್ವು, ಈಗ 4ನೇ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ. ಪಾಕಿಸ್ತಾನಕ್ಕಿದೆ ಮಾರಿ ಹಬ್ಬ. ಏಳು ಸದಸ್ಯರನ್ನ ನೇಮಕ ಮಾಡಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮಾಜಿ R&AW ಜೋಶಿ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. PM ಸಿನ್ಹಾ, ನಿವೃತ್ತ ಮಾಜಿ ಪಶ್ಚಿಮ ಏರ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಎಕೆ ಸಿಂಗ್, ನಿವೃತ್ತ ದಕ್ಷಿಣ ಆರ್ಮಿ ಕಮಾಂಡರ್ ರಿಯರ್ ಅಡ್ಮಿರಲ್ ಮೌಂಟಿ ಖನ್ನಾ ಇವರೆಲ್ಲರೂ ಕೂಡ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಒಟ್ಟು 7 ಜನ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಈ ರೀತಿ ಪುನರ್ರಚನೆ ಆಗಿರೋದು. ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಇಡೀ ದೇಶ ಪ್ರತೀಕಾರದ ಬಗ್ಗೆ ಒಕ್ಕೊರಲಿಂದ ಆಗ್ರಹಿಸ್ತಾ ಇದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಮಾಡಬೇಕು. ಇದು ಸದಾವಕಾಶ, ಒಳ್ಳೆ ಟೈಮ್. ಪಿಒಕೆನ ಕ್ಯಾಪ್ಚರ್ ಮಾಡಬೇಕು, ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡಬೇಕು, ಈ ಉಗ್ರವಾದಿಗಳ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಬೇಕು. ಭಾರತೀಯ ಸೇನೆ 100ಕ್ಕೆ 100ರಷ್ಟು ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸ, ಅಚಲ ನಂಬಿಕೆ ಇಡೀ ದೇಶದಲ್ಲಿ. ಅದಕ್ಕೆ ಪೂರಕ ಅನ್ನುವಂತೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. 4ನೇ ಮೀಟಿಂಗ್ ನಡೀತಾ ಇರೋದು ವೀಕ್ಷಕರೇ. 3 ಮೀಟಿಂಗ್ಗಳು ಮುಗಿದ್ವು, ಈಗ 4ನೇ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ. ಪಾಕಿಸ್ತಾನಕ್ಕಿದೆ ಮಾರಿ ಹಬ್ಬ. 7 ಜನ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಈ ರೀತಿ ಪುನರ್ರಚನೆ ಆಗಿರೋದು. ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಇಡೀ ದೇಶ ಪ್ರತೀಕಾರದ ಬಗ್ಗೆ ಒಕ್ಕೊರಲಿಂದ ಆಗ್ರಹಿಸ್ತಾ ಇದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಮಾಡಬೇಕು. ಇದು ಸದಾವಕಾಶ, ಒಳ್ಳೆ ಟೈಮ್. ಪಿಒಕೆನ ಕ್ಯಾಪ್ಚರ್ ಮಾಡಬೇಕು, ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡಬೇಕು, ಈ ಉಗ್ರವಾದಿಗಳ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಬೇಕು. ಭಾರತೀಯ ಸೇನೆ 100ಕ್ಕೆ 100ರಷ್ಟು ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸ, ಅಚಲ ನಂಬಿಕೆ ಇಡೀ ದೇಶದಲ್ಲಿ. ಅದಕ್ಕೆ ಪೂರಕ ಅನ್ನುವಂತೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. 4ನೇ ಮೀಟಿಂಗ್ ನಡೀತಾ ಇರೋದು ವೀಕ್ಷಕರೇ. 3 ಮೀಟಿಂಗ್ಗಳು ಮುಗಿದ್ವು, ಈಗ 4ನೇ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ. ಏಳು ಸದಸ್ಯರನ್ನ ನೇಮಕ ಮಾಡಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮಾಜಿ R&AW ಜೋಶಿ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. PM ಸಿನ್ಹಾ, ನಿವೃತ್ತ ಮಾಜಿ ಪಶ್ಚಿಮ ಏರ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಎಕೆ ಸಿಂಗ್, ನಿವೃತ್ತ ದಕ್ಷಿಣ ಆರ್ಮಿ ಕಮಾಂಡರ್ ರಿಯರ್ ಅಡ್ಮಿರಲ್ ಮೌಂಟಿ ಖನ್ನಾ ಇವರೆಲ್ಲರೂ ಕೂಡ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಒಟ್ಟು 7 ಜನ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಈ ರೀತಿ ಪುನರ್ರಚನೆ ಆಗಿರೋದು. ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಇಡೀ ದೇಶ ಪ್ರತೀಕಾರದ ಬಗ್ಗೆ ಒಕ್ಕೊರಲಿಂದ ಆಗ್ರಹಿಸ್ತಾ ಇದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಮಾಡಬೇಕು. ಇದು ಸದಾವಕಾಶ, ಒಳ್ಳೆ ಟೈಮ್. ಪಿಒಕೆನ ಕ್ಯಾಪ್ಚರ್ ಮಾಡಬೇಕು, ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡಬೇಕು, ಈ ಉಗ್ರವಾದಿಗಳ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಬೇಕು. ಭಾರತೀಯ ಸೇನೆ 100ಕ್ಕೆ 100ರಷ್ಟು ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸ, ಅಚಲ ನಂಬಿಕೆ ಇಡೀ ದೇಶದಲ್ಲಿ. ಅದಕ್ಕೆ ಪೂರಕ ಅನ್ನುವಂತೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. 4ನೇ ಮೀಟಿಂಗ್ ನಡೀತಾ ಇರೋದು ವೀಕ್ಷಕರೇ. 3 ಮೀಟಿಂಗ್ಗಳು ಮುಗಿದ್ವು, ಈಗ 4ನೇ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ. ಪಾಕಿಸ್ತಾನಕ್ಕಿದೆ ಮಾರಿ ಹಬ್ಬ.